ಈ ಮಧ್ಯೆ ಕಾಂಗ್ರೆಸ್ನಲ್ಲಿ ಸಚಿವಾಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿದೆ. ಎಚ್ ಸಿ ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ನಾಳೆ ಪ್ರತಿಭಟನೆ ಮಾಡೋದಕ್ಕೆ ಕರೆ ಕೊಡಲಾಗಿದೆ. ರಾಜ್ಯ ದಲಿತ ಸಂಘಟನೆ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಡಾಕ್ಟರ್ ಎಚ್ ಸಿ ಮಹದೇವಪ್ಪಗೆ ಸಚಿವ ಸ್ಥಾನ ನೀಡುವಂತೆ ರಾಜ್ಯ ದಲಿತ ಸಂಘಟನೆ ಒಕ್ಕೂಟದಿಂದ ನಾಳೆ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ. ಡಿಕೆ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡೋದಕ್ಕೆ ದಲಿತ ಸಂಘಟನೆಗಳು ಒತ್ತಾಯ ಮಾಡ್ತಾ ಇದ್ದಾವೆ. ಮಹದೇವಪ್ಪ ಈ ಹಿಂದೆ ಹಲವು ಪ್ರಮುಖ ಖಾತೆಗಳನ್ನ ನಿರ್ವಹಿಸಿದ್ದಾರೆ. ದಕ್ಷತೆ ಪ್ರಾಮಾಣಿಕತೆಯಿಂದ ಪ್ರಮುಖ ಖಾತೆಯನ್ನ ನಿಭಾಯಿಸಿದ್ದಾರೆ. ಇಂಥ ಮಹಾನ್ ನಾಯಕನನ್ನ ಕಡೆಗಣಿಸಿರೋದು ಸರಿಯಲ್ಲ. ಹೀಗಾಗಿ ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ದಲಿತ ಸಂಘಟನೆಗಳಿಂದ ಪ್ರತಿಭಟನೆಗೆ ಪ್ಲಾನ್ ಮಾಡಲಾಗಿದೆ. ನಮ್ಮ ಬೇಡಿಕೆಯನ್ನ ಕಡೆಗಣಿಸಿದ್ರೆ ರಾಜ್ಯವ್ಯಾಪಿ ಹೋರಾಟ ಮಾಡ್ತೀವಿ ಎನ್ನುವಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ದಲಿತರನ್ನ ಕಡೆಗಣಿಸ್ತಾ ಇರುವಂತಹ ಕಾಂಗ್ರೆಸ್ ವಿರುದ್ಧ ಜ್ಞಾನಪ್ರಕಾಶ ಸ್ವಾಮೀಜಿ ನೇತೃತ್ವದಲ್ಲಿ ನಾಳೆ ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶ ಹೊರಹಾಕಲಾಗುತ್ತೆ. ಪ್ರತಿಭಟನೆಯಲ್ಲಿ ರಾಜ್ಯದ ದಲಿತ ಮುಖಂಡರು ಪಾಲ್ಗೊಳ್ಳೋದಕ್ಕೆ ಸ್ವಾಮೀಜಿಗಳು ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ನಾಯಕರನ್ನ ಕಡೆಗಣಿಸ್ತಾ ಇರುವಂತಹ ಸರ್ಕಾರಕ್ಕೆ ಬಿಸಿ ಮುಡಿಸೋದಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಸಮುದಾಯದ ಮುಖಂಡರು ಪಾಲ್ಗೊಳ್ಳಿ ಅಂತೇಳಿ ಸ್ವಾಮೀಜಿಗಳು ಕರೆ ಕೊಟ್ಟಿದ್ದು, ಈ ಹೋರಾಟಕ್ಕೆ ಕರ್ನಾಟಕ ಛಲವಾದಿ ಮಹಾಸಭಾದ ಬೆಂಬಲ ಕೂಡ ವ್ಯಕ್ತವಾಗಿದೆ. ಬೇಡ ಅಂತ ಸುಮಾರು ದಶಕಗಳಿಂದ ಕಾಂಗ್ರೆಸ್ ಪಕ್ಷವನ್ನ 100ಕ್ಕೆ 100ರಷ್ಟು ಬೆಂಬಲವಾಗಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ಅಸ್ಪೃಶ್ಯ ಸಮುದಾಯಗಳು. ಇಂಥ ಅಸ್ಪೃಶ್ಯ ಸಮುದಾಯಗಳು ಓಟ್ ಮಾತ್ರ ಬೇಕು, ಸೀಟಿಗೆ ಬೇಡ ಅಂತಕ್ಕಂತಹ ಆಧುನಿಕ ಅಸ್ಪೃಶ್ಯ ಪಕ್ಷ ಇವತ್ತು ಮಾಡ್ತಾ ಇದೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಿಂದೆನೆ ಬಾಬಾ ಸಾಹೇಬ್ ಹೇಳಿದ್ರು. ಆದ್ರೆ ನಾವು ಅನ್ಕೊಂಡಿದ್ವಿ ಬಾಬಾ ಸಾಹೇಬ್ರು ಹಿಂದೆ ಹೇಳಿದ್ದಿನ ಇಲ್ಲ, ಇವರು ಸ್ವಲ್ಪ ಮನಸ್ಥಿತಿ ಬದಲಾಗಿದೆ ಅನ್ಕೊಂಡಿದ್ವಿ. ಆದ್ರೆ ಸರ್ಕಾರಗಳು ಬದಲಾದ್ರೂ ಕಾಂಗ್ರೆಸ್ ಮನಸ್ಥಿತಿ ಮಾತ್ರ ಬದಲಾಗಲಿಲ್ಲ ಅಂತಕ್ಕಂಥದ್ದು ಇವತ್ತು ನಮಗೆ ದಾಖಲಿಸ್ತೀರಿ. ಇದಕ್ಕೆ ಬೆಲೆಯನ್ನ ತೆಗ್ತೀರಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಈ ಒಂದು ವಿಷಯವಾಗಿ ಇದೇ ತಿಂಗಳು ಅಂದ್ರೆ 12ನೇ ತಾರೀಕು ಇದೇ ಒಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರಮಾಣವಾಗಿರ್ತಕ್ಕಂಥ ರಾಜ್ಯಾದ್ಯಂತ ಜನರನ್ನ ಸಂಘಟನೆ ಮಾಡಿ ಕಾಂಗ್ರೆಸ್ ಈಗಾಗಲೇ